ಫ್ರೆಂಡ್ಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಹೈಯೆಸ್ಟ್ ಕಮೆಂಟ್ಸ್ ಮತ್ತು ಹೈಯೆಸ್ಟ್ ಡಿ ಎಂ ಬಂದಿರೋದು ಅಂದರೆ ನಿಮ್ಮ ಸ್ಟ್ರಾಟಜಿ ಬಗ್ಗೆ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರಾಟಜಿ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೇದಾಗಿ ನೋಡಿ, ನಾನು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದಾಗ ನನಗೂ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗೋದು, ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಲಿ ಇಷ್ಟು ಕರೆಕ್ಟಾಗಿರೋ ಟ್ರೇಡ್ ಕಾಲ್ಸ್ನ ಕೊಡ್ತೀವಿ, ಟೆಲಿಗ್ರಾಮಿಗೆ ಜಾಯ್ನ್ ಆಗು ಅಂತ ಹೇಳೋದು. ನಾನು ಅದಕ್ಕೆ ಜಾಯ್ನ್ ಆಗೋದು, ಅವ್ರು ಕೊಡೋದು, ಅದನ್ನು ತಗೊಳ್ಳೋದು, ಪ್ರಾಫಿಟೋ ಲಾಸೋ ಈ ಥರನೂ ಮಾಡ್ಕೊತಾ ಇದ್ದೆ. ಮತ್ತು 1 ವರ್ಷ ಆದಮೇಲೆ ಯೂಟ್ಯೂಬರ್ಸು ಮತ್ತು ಟ್ರೇಡಿಂಗ್ ಇನ್ಫ್ಲೂಯೆನ್ಸ್ ಇರ್ತಾರಲ್ಲ, ಅವರು ಕೋರ್ಸ್ನ ಸೇಲ್ ಮಾಡ್ತಾ ಇದ್ರು. ಅವಾಗ ಈ ಸ್ಟ್ರಾಟಜಿ ನಾನು ತೊಗೊಂಡ್ಬಿಟ್ರೆ ನನಗೆ ಪ್ರಾಫಿಟ್ ಆಗುತ್ತೇನೋ ಅಂತ 7,500 ಕೊಟ್ಟು ಒಂದು ಕೋರ್ಸ್ನ ತೊಗೊಂಡಿದ್ದೆ. ಆ ಕೋರ್ಸ್ನ ನಾನು ತೊಗೊಂಡ್ಮೇಲೆ ಒಂದು ದಿನ ಕೂಡ ಕರೆಕ್ಟ್ ಆಗೋದನ್ನು ನೋಡಲಿಲ್ಲ, ಮತ್ತು ಅವ್ರು ಸ್ಟ್ರಾಟಜಿ ಹೇಳಿದ್ರು ಅದನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ. ಅವಾಗ ನನ್ನ ಮೈಂಡ್ ಸೆಟ್ ಕರೆಕ್ಟಾಗಿರಲಿಲ್ವೋ ಗೊತ್ತಿಲ್ಲ, ಇಲ್ಲ ಆ ಸ್ಟ್ರಾಟಜಿನ ಕರೆಕ್ಟಾಗಿರಲಿಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ಆ ವಿಡಿಯೋ ಡಿಲೀಟು ಆಗೋಯ್ತು, ಆ ಲಿಂಕು ಡಿಲೀಟ್ ಆಗೋಯ್ತು, 7,500 ರೂಪಾಯಿ ಲಾಸ್ ಆಯಿತು. ಮತ್ತೆ ಒಂದು 2 ತಿಂಗಳು ಬಿಟ್ಟು ಇನ್ನೊಂದು 3,500 ಕೊಟ್ಟು ಒಂದು ಕೋರ್ಸ್ನ ತೊಗೊಂಡೆ. ಅದರಲ್ಲೂ ಏನು ಅಂದರೆ ಏನು ಯೂಸ್ ಆಗಲಿಲ್ಲ. ಈ ಥರ ಮಾಡ್ತಾ ಮಾಡ್ತಾ ನಾನು ತುಂಬ ಟೂಲ್ಸ್ಗಳನ್ನೂ ಯೂಸ್ ಮಾಡಿಬಿಟ್ಟೆ. ಫಿಬೋನಾಚಿ ಆಗಿರಲಿ, ನಿಮ್ಮದು EMA ಸ್ಟ್ರಾಟಜಿ ಆಗಿರಲಿ, ಏನೇನೋ ಇದೆಯಲ್ಲ, ತುಂಬ ಅಂದರೆ ತುಂಬ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದೆ. ಕೊನೆಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಮಾರ್ಕೆಟಲ್ಲಿ ಡಿಸಿಪ್ಲಿನ್ ಆಗಿರಬೇಕು ಮತ್ತು ಪ್ರೂವನ್ ಒಂದೇ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಅದ್ರ ಮೇಲೆ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಅವಾಗ ಮಾತ್ರ ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯ. ಸೊ ನನ್ನ ಪ್ರಕಾರ ಸ್ಟ್ರಾಟಜಿ ಅಂದರೆ ಏನಪ್ಪ ಅಂತಂದರೆ, ನೋಡಿ, ಇವಾಗ ನಾವು ಸ್ವಿಮ್ಮಿಂಗ್ ಕಲಿತೀವಲ್ಲ, ಸ್ವಿಮ್ಮಿಂಗಿಗೆ ಹೋದಾಗ ನಮಗೆ ನಮ್ಮ ಮಾಸ್ಟರ್ಸ್ ಇರೋರು ಇಲ್ಲ ನಮ್ಮ ಮೆಂಟರ್ಸ್ ಇರೋರು ಸ್ವಿಮ್ಮಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲೋದ್ರೆ ನೀನು ಮುಳುಗ್ತೀಯಾ, ಯಾವ ರೀತಿ ನಿನ್ನ ಕೈ ಕಾಲು ಅಲ್ಲಾಡಿಸ್ಬೇಕು ಅಂತ ನಮಗೆ ಹೇಳ್ಕೊಡ್ಬೋದು. ಆದರೆ ನಾವು ಸ್ವಿಮ್ಮಿಂಗ್ ಕಲಿಬೇಕು ಅಂದರೆ ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ, ನೀವು ಫೀಲ್ ಮಾಡ್ತಿದ್ದೀರಾ ಅನ್ಸುತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತ. ಎಲ್ಲಿ ಕೈ ಕಾಲು ಅಲ್ಲಾಡಿಸ್ಬೇಕು, ಯಾವ ರೀತಿ ಉಸಿರಾಟ ತಗೋಬೇಕು, ಇದನ್ನೆಲ್ಲ ನಾವೇ ಫೀಲ್ ಮಾಡಬೇಕು. ಆ ಥರನೇ ಸೇಮ್ ಲೈಕ್ ಮಾರ್ಕೆಟಲ್ಲೂ ಆ ಥರನೇ. ನಿಮ್ಗೆ ಎಷ್ಟೇ ಸ್ಟ್ರಾಟಜಿ ಕೊಟ್ಟರು ನೀವು ಅದರಲ್ಲಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ, ಮುಳುಗೋಗ್ಬಿಡ್ತೀವಿ. ಅದನ್ನು ನಾವೇ ಮಾರ್ಕೆಟಲ್ಲಿ ಖುದ್ದಾಗಿ ಹುಡುಕಬೇಕು, ನಾವೇ ತಗೋಬೇಕು. ಅವಾಗ ಮಾತ್ರ ಅದು ಕರೆಕ್ಟಾಗಿ ನಿಮಗೆ ಸ್ಟ್ರಾಟಜಿ ಸಿಗುತ್ತೆ. ಇಲ್ಲಾಂದರೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಎಕ್ಸಾಮಲ್ಲಿ ನಾನು ಇವಾಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದರೆ ಏನಂತ ನಮಗೆ ಕ್ವಶನ್ ಕೇಳಿರ್ತಾರೆ. ನಾನು ಅದನ್ನು ಅರ್ಥ ಮಾಡ್ಕೊಂಡಿರ್ತೀನಿ. ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ನ ತಗೊಂಡುತ್ತೆ, ಆಮ್ಲಜನಕನ ಬಿಡುತ್ತೆ ಅಂತ ನನಗೆ ಅದು ಗೊತ್ತು. ಗಿಡಗಳು, ಮರಗಳು ಯಾವ ರೀತಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತೆ ಅಂತ. ಅದೇ ನೀವು ನನ್ನ ಕಾಪಿ ಮಾಡಿ ನೋಡ್ಕೊಂಡು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗ್ಬೋದು ಅವತ್ತಿನ ಒಂದು ಎಕ್ಸಾಮ್ಗೆ. ಆದರೆ ನಿಮಗೆ ಫ್ಯೂಚರ್ಗೆ ಹೋದಾಗ ಅದು ಏನಂದರೆ ಏನು ಯೂಸ್ ಆಗಲ್ಲ. ಸೇಮ್ ಸ್ಟ್ರಾಟಜಿನೇ ಆ ಥರ. ನಾವು ಖುದ್ದಾಗಿ ಮಾರ್ಕೆಟಲ್ಲಿ ಅದನ್ನು ಅರ್ದು ಕುಡಿಬೇಕು. ಅವಾಗ ಮಾತ್ರ ಆ ಸ್ಟ್ರಾಟಜಿ ನಮಗೆ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ನೋಡಿ, ಇವಾಗ ಶಾರುಖ್ ಖಾನ್ ಅಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಸ್ಟ್ರಾಟಜಿ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸ್ಟ್ರಾಟಜಿನ ಹೇಳ್ತಾರೆ. ನಾನು ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ, ನಾನು ಕರೆಕ್ಟಾಗಿರೋ ಈ ಥರ ಡಯಟ್ ಪ್ಲಾನ್ನ ಮಾಡಬೇಕು, ಈ ಥರ 100% ವರ್ಕಿಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು ಅಂತ ಶಾರುಖ್ ಖಾನ್ ಏನೇನೋ ಹೇಳ್ಬೋದು. ಆದರೆ ಅದು ನಮ್ಮ ಮನಸ್ಸಲ್ಲಿ ಇರಬೇಕು, ನಾವು ಅದನ್ನು ಮೈಂಡಲ್ಲಿ ತಗೋಬೇಕು, ನಾವು ಹೇಳಬೇಕು, ಬೆಳಿಗ್ಗೆ ಎದ್ದೇಳಬೇಕು, ವರ್ಕ್ ಮಾಡಿದ್ರೆ ಮಾತ್ರ ನಮಗೆ 6 ಪ್ಯಾಕ್ ಬರುತ್ತೆ. ಸೇಮ್ ಆ ಥರ ಸ್ಟ್ರಾಟಜಿನೇ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾನು ಏನು ಹೇಳಕ್ಕಂತ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವನು ಸ್ಟ್ರಾಟಜಿ ಹೇಳಕ್ಕೆ ಬರ್ತಿದ್ದಾನೆ ಅಂದರೆ ಏನೇನೋ ಹೇಳ್ತಿದ್ದೀನಪ್ಪ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. ಯಾಕೆಂದರೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಫೀಲ್ ಆಗುತ್ತೆ, ಹೌದಲ್ವಾ ಇವನು ಹೇಳ್ತಿರೋ ಸರಿನೇ ಅಲ್ವಾ ಅಂತ. ಕೆಲವೊಬ್ರು ನೋಡಿ, ನನ್ನ ವೀಡಿಯೋಸ್ನ ನೀವು ನೋಡ್ತೀರಾ ಅನ್ಕೊಳ್ಳಿ, ಒಂದು 3 ರೀಲ್ಸ್ನ ನಾನು ನೋಡಿದ್ರೆ ನಿಮಗೆ 2 ರೀಲ್ಸ್ ಇಷ್ಟ ಆಯಿತಾ, ನೀವು ಲೈಕ್ ಮಾಡ್ತೀರಾ. ನಿಮಗೆ ನಾನು ಹಾಕಿರೋ 3 ರೀಲ್ಸಲ್ಲಿ 2 ರೀಲ್ಸ್ ಇಷ್ಟ ಆಗಿಲ್ಲ, ಏನೇನೋ ಹೇಳ್ತಿದ್ದಾನೆ, ನಿಮಗೆ ಡಿಮೋಟಿವೇಟ್ ಆಗ್ತಿದೆ ಅಂದರೆ ನನ್ನ ವೀಡಿಯೋಗೆ ನೀವು ಲೈಕು ಕೊಡಬೇಡಿ ಮತ್ತು ನೀವು ನನಗೆ ಫಾಲೋ ಮಾಡಿರೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ನನ್ನ ಅಕೌಂಟ್ ಅಂತಾನೆ ನಾನು ಹೇಳ್ತೀನಿ, ನೀವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ನೀವು ನೋಡೋ ವೀಡಿಯೋಸು ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಪ್ರೊಫೆಷನ್ಗೆ ಅಡ್ಜಸ್ಟ್ ಆಗಬೇಕು ಅಂತ ವೀಡಿಯೋಸ್ನ ನೋಡಿ. ಸೊ ಇನ್ನೊಂದು ಹೇಳಬೇಕು ಅಂತ ಏನಪ್ಪ ಅಂತಂದರೆ, ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಯಾಕಪ್ಪ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಏನು 2 ವರ್ಷದಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದಾಗ ನನಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಏನೇನೆಲ್ಲ ತಪ್ಪು ಮಾಡಿ ಜಾಸ್ತಿ ಲಾಸ್ ಮಾಡ್ಕೊಂಡೆ ಅದನ್ನು ಹೇಳೋಣ ಹೊಸಬ್ರು ಬರೋ ಟ್ರೇಡರ್ಸ್ಗೆ. ಮತ್ತು ಡಿಸಿಪ್ಲಿನಿಂದ ಇರೋಕ್ಕಾಗುತ್ತೋ ಇಲ್ವೋ ಅದನ್ನು ಟ್ರೈ ಮಾಡಿ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನು ಪೇಜ್ ಕ್ರಿಯೇಟ್ ಮಾಡಿದ್ದು. ನಾನು ಇನ್ನೂ ಪ್ರಾಫಿಟೇಬಲ್ ಆಗಿಲ್ಲ ಮತ್ತು ನಿಮಗೆ ಹೇಳ್ಕೊಡೋಷ್ಟು ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತ ನಾನು ಅನ್ಕೊತೀನಿ. ಮತ್ತು ನಿಮಗೆ ಎಲ್ಲರಿಗೂ ಸ್ಟ್ರಾಟಜಿ ವೀಡಿಯೋ ಬೇಕಲ್ವಾ, ನಾನು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅಂತ. ನಾನು ಆಲ್ರೆಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅನಿಸುತ್ತೆ. ಬೇಕಾದರೆ ಇನ್ಸ್ಟಾಗ್ರಾಮ್ ಸ್ಟೋರಿಲೂ ಹಾಕಿರ್ತೀನಿ ಮತ್ತು ನಾನು ಪಿನ್ ಕಮೆಂಟಲ್ಲೂ ಹಾಕಿರ್ತೀನಿ. ವೀಡಿಯೋನ ನೋಡಿ, ನನ್ನ ಪ್ರಕಾರ ನಿಮ್ಗೆ ಅದು ವೀಡಿಯೋ ಇಷ್ಟ ಆಗಲ್ಲ. ಯಾಕೆಂದರೆ ಆ ಸ್ಟ್ರಾಟಜಿ ನಿಮಗೆ ಗೊತ್ತೇ ಆಗಲ್ಲ ಏನೇನೋ ಹೇಳ್ತಿದ್ದೀನೇನಪ್ಪ ಅಂತಂದರೆ. ಯಾಕೆಂದರೆ ಅದು ನನ್ನ ಸ್ಟ್ರಾಟಜಿ, ನಿಮ್ಮ ಸ್ಟ್ರಾಟಜಿ ಅಲ್ಲ. ನಿಮಗೆ ಏನೇನೋ EMA ಯೂಸ್ ಮಾಡಿ ಅಂದರೆ ಅಡ್ಜಸ್ಟ್ ಆಗಿರುತ್ತೆ. ನೀವು ನನ್ನ ವೀಡಿಯೋನ ನೋಡಿ ನನ್ನ ಸ್ಟ್ರಾಟಜಿನ ನೀವು ಅಡ್ಜಸ್ಟ್ ಮಾಡ್ಕೋದ್ರೆ ನೀವು ನಿಜ ಪ್ರಾಫಿಟೇಬಲ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ಟ್ರೇಡಿಂಗಲ್ಲಿ ನಾವು ಆ ಸ್ಟ್ರಾಟಜಿ, ಡಿಸಿಪ್ಲಿನು, ರೂಲ್ಸ್ನ ಫಾಲೋ ಮಾಡೋದು, ಕನ್ಸಿಸ್ಟೆನ್ಸ್ ಆಗಿರೋದು ತುಂಬ ಅಂದರೆ ತುಂಬ ಕಷ್ಟ. ನೀವು ನಂಬ್ತಿರೋ ಇಲ್ವೋ, ಟ್ರೇಡಿಂಗಲ್ಲಿ ನಿಮ್ಮ ಕೊನೆ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಗೊತ್ತಾಗೋದು, ಟ್ರೇಡಿಂಗಲ್ಲಿ ಡಿಸಿಪ್ಲಿನಿಂದ ಇದ್ರೆ ಮಾತ್ರ ಟ್ರೇಡಿಂಗಲ್ಲಿ ಪ್ರಾಫಿಟ್ ಆಗ್ಬೋದು ಅಂತ ನಿಮಗೆ ಗೊತ್ತೇ ಆಗುತ್ತೆ. ಸೊ ನೀವು ಇನ್ನೂ ಬೇರೆಯವ್ರದ್ದು ಸ್ಟ್ರಾಟಜಿ ಹುಡುಕೋಕ್ಕೆ ಮತ್ತು ಟೆಲಿಗ್ರಾಮಲ್ಲಿ ಯಾರಾದರೂ ಟಿಪ್ಸ್ ಕೊಡ್ತಿದ್ದೀರಾ ಅಂತ ಹುಡ್ಕೊಂಡು ಕೂತಿದ್ರೆ ಇವತ್ತೇ ಅದನ್ನು ಬಿಟ್ಬಿಡಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡಿ, ಮೆಡಿಟೇಷನ್ ಮಾಡಿ, ಡಿಸಿಪ್ಲಿನಿಂದ ಇರೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ. ಯಾಕೆಂದರೆ ಡಿಸಿಪ್ಲಿನ್ ಕಂಟಿನ್ಯೂ ಆಗಿರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೋಡಿ, ನಾನು ಇವಾಗ ಪ್ರಾಫಿಟ್ ಮಾಡ್ಬಿಟ್ಟಿದ್ದೀನಿ ಅಂತ ನಿಮಗೆ ಬಿಲ್ಡಪ್ ಕೊಡ್ತಿದ್ದೀನೇನೋ ಅಂತ ಅನಿಸುತ್ತೆ. ನಾಳೆ ಸೋಮವಾರ ನಾನು ಟ್ರೇಡಿಂಗ್ ಮಾಡಿ ಅವತ್ತು ಒಂದೇ ದಿನ ಕ್ಯಾಪಿಟಲ್ ಎಲ್ಲ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಟ್ರೇಡಿಂಗಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ. ಅದೇ 30 ದಿನ ಕಂಟಿನ್ಯೂ ಆಗಿ ನಾನು ಡಿಸಿಪ್ಲಿನಿಂದ ಇರ್ತೀನಿ ಅನ್ನೋದು ಕಷ್ಟ ಅಂದರೆ ಕಷ್ಟ. ಟ್ರೇಡಿಂಗಲ್ಲಿ ಕೊನೆಯ ಪಾಯಿಂಟ್ ಏನಪ್ಪ ಅಂತಂದರೆ ಡಿಸಿಪ್ಲಿನ್ ಅಷ್ಟೇ. ಇದ್ರ ಮುಂದೆ ಏನಾದರೂ ಇದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಡಿಸಿಪ್ಲಿನಿಂದ ಇರಬೇಕು. ಒಂದು ಪ್ರೂವನ್ ಸ್ಟ್ರಾಟಜಿ ಏನಿದೆ ಅದ್ರ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಹತ್ರ ಸ್ಟ್ರಾಟಜಿ ಇಲ್ವಾ ನೋಡಿ, ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಅದನ್ನು ಯಾವುದಾದ್ರೂ ಒಂದನ್ನು ಇಲ್ಲ 2 ತಗೊಂಡು ಫಾಲೋ ಮಾಡಿ. ಇಲ್ಲ ನಿಮಗೆ ಗೊತ್ತಿರುತ್ತೆ, ಬ್ಯಾಕ್ ಟೆಸ್ಟ್ ಮಾಡಿ. ಲಾಸ್ಟ್ ಸೋಮವಾರದಿಂದ ಶುಕ್ರವಾರದವರೆಗೂ ಎಲ್ಲೆಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಯಾಕೆ ಹೋಗಿದೆ ಅಂತ ಟ್ರೆಂಡ್ ಲೈನ್ನ ಡ್ರಾ ಮಾಡಿಕೊಂಡು ನಿಮ್ಮದೇ ಆದ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ. ಅದಕ್ಕೆ ಅಟ್ಲೀಸ್ಟ್ ಒಂದು 20 ಡೇಸ್ ಟೈಮ್ ಕೊಡಿ. ಅದರಲ್ಲಿ ಎಷ್ಟು ಟ್ರೇಡ್ ಪ್ರಾಫಿಟೇಬಲ್ ಆಗಿದೆ, ಎಷ್ಟು ಟ್ರೇಡ್ ಲಾಸ್ ಆಗಿದೆ ನೋಡಿ.
ನಿಮ್ಮ ತಗೊಂಡಿರೋ 10 ಟ್ರೇಡಲ್ಲಿ 4ರಿಂದ 5 ಟ್ರೇಡ್ ಪ್ರಾಫಿಟಬಲ್ ಆಗಿದ್ರು ಆ ಸ್ಟ್ರಾಟಜಿ ನಿಮಗೆ 100% ಅದೇ ವರ್ಕ್ ಆಗ್ತಿದೆ ಅಂತ. ನೀವು ಬರೀ 5 ಟ್ರೇಡ್ ಲಾಸ್ ಆಗ್ತಿದೆ, 5 ಟ್ರೇಡ್ ಪ್ರಾಫಿಟ್ ಆಗ್ತಿದೆಯಲ್ಲ, ಈ ಸ್ಟ್ರಾಟಜಿ ಸರಿಗಿಲ್ಲ ಅಂತ ಬೇರೆ ಸ್ಟ್ರಾಟಜಿಗೆ ಜಂಪ್ ಆದರೆ ನಿಮಗೆ ಟ್ರೇಡಿಂಗಲ್ಲಿ ನೀವು ಜಂಪ್ ಆಗ್ತಾನೆ ಇರ್ತೀರಾ, ಲಾಸ್ ಮೇಲೆ ಲಾಸ್ ಮಾಡ್ಕೊತಾನೆ ಇರ್ತೀರಾ. ಸೊ ನನಗೆ ಎಡಿಟಿಂಗ್ ಬರಲ್ಲ, ನಾನು ಏನು ಹೇಳಬೇಕು ಅಂತ ಅನ್ಕೊಂಡಿದ್ನೋ ಈ ವಿಡಿಯೋಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ, ಇಲ್ಲ ಏನಾದರೂ ಇನ್ನೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.